ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ರಾಜ್ಯದ ಈಡಿಗ ಸಮುದಾಯಕ್ಕೆ ಸಂಪೂರ್ಣ ಅನ್ಯಾಯ ಆಗಿದೆ ಅಂತ ಹೇಳಿಕೊಂಡು 40 ಲಕ್ಷ ಜನಸಂಖ್ಯೆ ಇರುವ ಈಡಿಗ ಸಮುದಾಯವನ್ನು ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಮತ್ತು ನಾರಾಯಣ ಗುರುಗಳ ಪುತ್ಥಳಿ ಬೆಂಗಳೂರಲ್ಲಿ ಮಾಡಿಸಬೇಕು. ಕುಲಕಸಬು ಬದಲಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. 18 ಬೇಡಿಕೆಗಳಿಟ್ಕೊಂಡು ಇವತ್ತು ಈಡಿಗ ಸಮುದಾಯ ಜನವರಿ 6ನೇ ತಾರೀಕು ಕರದಾಳು ಶಕ್ತಿಪೀಠ ಕಲಬುರಗಿಯಿಂದ ಪ್ರಾರಂಭವಾಗಿ ಬೆಂಗಳೂರುವರೆಗೂ ಕೂಡ 40 ದಿನದ ಪಾದಯಾತ್ರೆ ಇದೆ. ಇದು ಈಡಿಗರ ಸಾವು ಮತ್ತು ಬದುಕಿನ ಮಧ್ಯದಲ್ಲಿರ್ತಕ್ಕಂಥ ಹೋರಾಟ. ಈಡಿಗರ ಸಂಪೂರ್ಣವಾಗಿ ಮುಗಿಸಬೇಕು ಅಂತ ಸರ್ಕಾರದ ನಡೆಯೇನಿದೆಯಲ್ಲ ಅದು ಸಹಿಸಕ್ಕೆ ಸಾಧ್ಯವಿಲ್ಲ ಇಲ್ಲ. ಹಾಗಾಗಿ ಪಾದಯಾತ್ರೆ ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ರಾಜ್ಯದ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ರಾಜ್ಯದ ಅಧ್ಯಕ್ಷನಾಗಿರ್ತಕ್ಕಂಥ ನನ್ನ ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಕಾಂಗ್ರೆಸ್ಸಿನ ಒಂದು ರಕ್ಷಕನಾಗಿ ಬಂದಿದ್ದಾನೆ. ಆತ ದುಡಿದಕ್ಕೆ ಕೂಲಿ ಕೊಡಬೇಕು. ಸ್ವಂತ ದುಡಿದ ದುಡ್ಡಲ್ಲಿ ಸಾಕಷ್ಟು ಕೋಟ್ಯಾಂತರ ಹಣ ಖರ್ಚು ಮಾಡಿ ಪಕ್ಷವನ್ನ ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಅದು ಕೂಲಿ ಕೊಡಬೇಕಲ್ಲ. ಮತ್ತೆ ಹಿಂದುಳಿದ ನಾಯಕ ಅಂದ್ರೆ ಒಬ್ಬರೇ ಅಲ್ಲ, ಹಿಂದುಳಿದ ನಾಯಕ ಅಂದ್ರೆ ಒಬ್ಬರೇ ಅಲ್ಲ, ಒಂದು ಜಾತಿ ಅಲ್ಲ. ಹಿಂದುಳಿದ ನಾಯಕ ಅಂದ್ರೆ ಸಾಕಷ್ಟು ಜಾತಿ ಇದೆ, 3-4 ಜಾತಿ ಇದೆ. ಅದಕ್ಕಷ್ಟು ನ್ಯಾಯ ಸಿಗಬೇಕು. ಆದ್ರಿಂದ ರಾಜ್ಯದ ಮುಖ್ಯಮಂತ್ರಿ ಶಿವಕುಮಾರನ್ನ ಕೂಡಲೇ ಮಾಡಬೇಕು. ಈ ವಿಧಾನಸಭಾ ಅಧಿವೇಶನ ಮುಗಿಸಿದ ಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಅದು ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ, ಕಾಂಗ್ರೆಸ್ ರಾಜ್ಯದಲ್ಲಿ ಸರ್ವನಾಶ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ. ನಮಸ್ಕಾರ. ರಾಜ್ಯದ ಈಡಿಗ ಸಮುದಾಯಕ್ಕೆ ಸಂಪೂರ್ಣ ಅನ್ಯಾಯ ಆಗಿದೆ ಅಂತ ಹೇಳಿಕೊಂಡು 40 ಲಕ್ಷ ಜನಸಂಖ್ಯೆ ಇರುವ ಈಡಿಗ ಸಮುದಾಯವನ್ನು ಎಸ್ಟಿ ಮೀಸಲಾತಿಯಲ್ಲಿ ಸೇರಿಸಬೇಕು ಮತ್ತು ನಾರಾಯಣ ಗುರುಗಳ ಪುತ್ಥಳಿ ಬೆಂಗಳೂರಲ್ಲಿ ಮಾಡಿಸಬೇಕು. ಕುಲಕಸಬು ಬದಲಾಗಿ ಪರ್ಯಾಯ ವ್ಯವಸ್ಥೆಯನ್ನು ಮಾಡಿಕೊಡಬೇಕು. 18 ಬೇಡಿಕೆಗಳಿಟ್ಕೊಂಡು ಇವತ್ತು ಈಡಿಗ ಸಮುದಾಯ ಜನವರಿ 6ನೇ ತಾರೀಕು ಕರದಾಳು ಶಕ್ತಿಪೀಠ ಕಲಬುರಗಿಯಿಂದ ಪ್ರಾರಂಭವಾಗಿ ಬೆಂಗಳೂರುವರೆಗೂ ಕೂಡ 40 ದಿನದ ಪಾದಯಾತ್ರೆ ಇದೆ. ಇದು ಈಡಿಗರ ಸಾವು ಮತ್ತು ಬದುಕಿನ ಮಧ್ಯದಲ್ಲಿರ್ತಕ್ಕಂಥ ಹೋರಾಟ. ಈಡಿಗರ ಸಂಪೂರ್ಣವಾಗಿ ಮುಗಿಸಬೇಕು ಅಂತ ಸರ್ಕಾರದ ನಡೆಯೇನಿದೆಯಲ್ಲ ಅದು ಸಹಿಸಕ್ಕೆ ಸಾಧ್ಯವಿಲ್ಲ ಇಲ್ಲ. ಹಾಗಾಗಿ ಪಾದಯಾತ್ರೆ ನೋಡಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ರಾಜ್ಯದ ಅತಿ ಹಿಂದುಳಿದ ಮಠಾಧೀಶ್ವರ ಮಹಾಸಭೆಯ ರಾಜ್ಯದ ಅಧ್ಯಕ್ಷನಾಗಿರ್ತಕ್ಕಂಥ ನನ್ನ ಅಭಿಪ್ರಾಯ. ಡಿ.ಕೆ. ಶಿವಕುಮಾರ್ ಅವರು ಪಕ್ಷಕ್ಕೆ ದುಡಿದಿದ್ದಾರೆ, ಕಾಂಗ್ರೆಸ್ಸಿನ ಒಂದು ರಕ್ಷಕನಾಗಿ ಬಂದಿದ್ದಾನೆ. ಆತ ದುಡಿದಕ್ಕೆ ಕೂಲಿ ಕೊಡಬೇಕು. ಸ್ವಂತ ದುಡಿದ ದುಡ್ಡಲ್ಲಿ ಸಾಕಷ್ಟು ಕೋಟ್ಯಾಂತರ ಹಣ ಖರ್ಚು ಮಾಡಿ ಪಕ್ಷವನ್ನ ಕಟ್ಟಿದ್ದಾರೆ, ಬೆಳೆಸಿದ್ದಾರೆ. ಅದು ಕೂಲಿ ಕೊಡಬೇಕಲ್ಲ. ಮತ್ತೆ ಹಿಂದುಳಿದ ನಾಯಕ ಅಂದ್ರೆ ಒಬ್ಬರೇ ಅಲ್ಲ, ಹಿಂದುಳಿದ ನಾಯಕ ಅಂದ್ರೆ ಒಬ್ಬರೇ ಅಲ್ಲ, ಒಂದು ಜಾತಿ ಅಲ್ಲ. ಹಿಂದುಳಿದ ನಾಯಕ ಅಂದ್ರೆ ಸಾಕಷ್ಟು ಜಾತಿ ಇದೆ, 3-4 ಜಾತಿ ಇದೆ. ಅದಕ್ಕಷ್ಟು ನ್ಯಾಯ ಸಿಗಬೇಕು. ಆದ್ರಿಂದ ರಾಜ್ಯದ ಮುಖ್ಯಮಂತ್ರಿ ಶಿವಕುಮಾರನ್ನ ಕೂಡಲೇ ಮಾಡಬೇಕು. ಈ ವಿಧಾನಸಭಾ ಅಧಿವೇಶನ ಮುಗಿಸಿದ ಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಅದು ಮಾಡಲಿಲ್ಲ ಅಂತ ತಿಳ್ಕೊಳ್ಳಿ, ಕಾಂಗ್ರೆಸ್ ರಾಜ್ಯದಲ್ಲಿ ಸರ್ವನಾಶ ಆಗುತ್ತೆ ಅಂತಕ್ಕಂಥ ಮಾತನ್ನ ನಾನು ಹೇಳ್ತಾ ಇದ್ದೀನಿ.